ಗೆಳೆಯರೇ, ನೀವೆಲ್ಲ ಶೆಲ್ ಕಂಪನಿಯ ಬಗ್ಗೆ ಕೇಳಿಯೇ ಇರ್ತೀರಾ. ಶೆಲ್ ಕಂಪನಿಯು ಒಂದು ದೇಶದ ನಾಶಕ್ಕೆ ಕಾರಣವಾಯಿತು ಅಂದರೆ ನೀವು ನಂಬ್ತೀರಾ? ಹೌದು, ಅದೇ ನೈಜೀರಿಯಾ ದೇಶ. ಶೆಲ್ ಕಂಪನಿಯು ನೈಜೀರಿಯಾ ದೇಶದಲ್ಲಿ ಆಯಿಲನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುತ್ತದೆ. ಹಾಗೂ ಅದು ಯಾವ ರೀತಿ ಎಂದರೆ ಅಲ್ಲಿಯ ಸರ್ಕಾರವನ್ನು ಕೂಡ ತನ್ನ ಒಳಗೆ ಹಾಕಿಕೊಂಡು ಸರ್ಕಾರಕ್ಕೆ ಲಂಚವನ್ನು ಕೊಟ್ಟು ಎಲ್ಲ ತೈಲವನ್ನು ತೆಗೆಯುತ್ತಾ ಇರುತ್ತದೆ. ಈ ತೈಲ ಕಂಪನಿಯು ತುಂಬ ಲಾಭವನ್ನು ಮಾಡುತ್ತದೆ, ಆದರೆ ಅಲ್ಲಿನ ರೈತರಿಗೆ ನಯಾ ಪೈಸಾ ಲಾಭ ಆಗುವುದಿಲ್ಲ ಹಾಗೂ ಸರ್ಕಾರದಿಂದ ಕೂಡ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ. ಈ ಒಂದು ಶೆಲ್ ಕಂಪನಿ ಮತ್ತು ಸರ್ಕಾರವು ಎಷ್ಟರ ಮಟ್ಟಿಗೆ ದುಡ್ಡಿನ ಆಸೆಗೆ ಬಿದ್ದಿದ್ದವು ಎಂದರೆ ತೈಲ ನಿಕ್ಷೇಪಗಳು ಖಾಲಿಯಾದಾಗ ಸರ್ಕಾರದಿಂದ ಒಂದು ಹೊಸ ರೂಲ್ ಅನ್ನು ತಂದರು. ಅದೇನಪ್ಪಾ ಎಂದರೆ ಸರ್ಕಾರಕ್ಕೆ ಅವಶ್ಯಕತೆ ಬಿದ್ದರೆ ರೈತರಲ್ಲಿನ ಭೂಮಿಯನ್ನು ಕೂಡ ಸರ್ಕಾರ ವಶಕ್ಕೆ ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಅಲ್ಲಿನ ಜನರು ಶೋಚನೀಯ ಪರಿಸ್ಥಿತಿಗೆ ಹೋದರು. ಅಷ್ಟೇ ಅಲ್ಲ, ಅಲ್ಲಿ ಆಯಿಲ್ನ ಲೀಕಿನ ಪ್ರಭಾವದಿಂದಾಗಿ ಅರಣ್ಯ ನಾಶವಾಯಿತು ಹಾಗೂ ಮಣ್ಣಿಗೆ ಆಯಿಲ್ ಸೇರಿದ್ದರಿಂದ ಬೆಳೆಗಳು ನಾಶವಾದವು ಹಾಗೂ ಆ ಆಯಿಲು ನೀರಿಗೂ ಸೇರಿ ಕುಡಿಯಲು ನೀರು ಅಯೋಗ್ಯವಾಯಿತು. ಎಷ್ಟರ ಮಟ್ಟಿಗೆ ಎಂದರೂ ನೀರು ಕುಡಿದವರಿಗೆ ಕ್ಯಾನ್ಸರ್ ಬರುವವರೆಗೆ. ಇದರಿಂದಾಗಿ ಅಲ್ಲಿನ ಜನ ದೊಂಬಿ ಎದ್ದರು, ಹೋರಾಟಗಳನ್ನು ಶುರು ಮಾಡಿದರು. ಆದರೆ ಇದನ್ನು ಸರ್ಕಾರ ಮತ್ತು ಕಂಪನಿಯು ಹತ್ತಿಕ್ಕಲು ತುಂಬಾ ಪ್ರಯತ್ನವನ್ನು ಮಾಡಿದರು. ಇದರಿಂದ ಬೇಸತ್ತ ಜನ ಚಿಕ್ಕ ಚಿಕ್ಕ ನಕ್ಸಲ್ ಗುಂಪುಗಳಾಗಿ ಪರಿವರ್ತನೆಗೊಂಡು ಕಂಪನಿಯ ಮೇಲೆ ಬಾಂಬ್ಗಳನ್ನು ಹಾಕಿದರು. ಇದರಿಂದ ಇನ್ನೂ ಆಯಿಲ್ ಲೀಕೇಜ್ ಆಗಿ ಪರಿಸರ ನಾಶಕ್ಕೆ ಇನ್ನೂ ಹೆಚ್ಚಿನ ಕಾರಣವಾಯಿತು. ಇಷ್ಟು ದೊಡ್ಡ ಪ್ರತಿಷ್ಠಿತ ಕಂಪನಿಯು ಇಂದಿನವರೆಗೂ ಕೂಡ ಅಲ್ಲಿ ಆಯಿಲ್ ಅನ್ನು ತೆಗೆಯುತ್ತಿದೆ ಹಾಗೂ ಅಲ್ಲಿಯ ಜನರ ಜೀವನ ಶೋಚನೀಯವಾಗಿದೆ. ಈ ಕಂಪನಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ.